ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಸಾಂವಿಧಾನಿಕ ಮತ್ತು ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಇನ್ನು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ. ಬೆಲ್ ಬಟನ್ನ ಒತ್ತಿ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಬನ್ನಿ ಗೆಳೆಯರೆ, ಹಾಗಾದ್ರೆ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗೆಳೆಯರೆ, ಸಾಂವಿಧಾನಿಕ ಸಂಸ್ಥೆಗಳನ್ನ ಈಗ ನಾವು ನೋಡ್ತಾ ಇದ್ದೀವಿ. ಮೊದಲನೇದು ಬಂದ್ಬಿಟ್ಟು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ, ಭಾರತದ ಅಟಾರ್ನಿ ಜನರಲ್ ನ ಕರೀತಾರೆ. AGI ಅಂದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ವಿಧಿ 76. ಗೆಳೆಯರೆ, ಇದೊಂದು ಸಾಂವಿಧಾನಿಕ ಸಂಸ್ಥೆ. ಸೊ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಭಾರತದ ಅಟಾರ್ನಿ ಜನರಲ್. ದೇಶದ ಕೇಳ್ತಾ ಇದ್ದಾರೆ, ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ವಿಧಿ 76. ನೆನಪಲ್ಲಿ ಇಟ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡ್ತಾ ಇದ್ದೀವಿ. ಗೆಳೆಯರೆ, ನೆಕ್ಸ್ಟ್ ಸ್ಲೈಡ್ ಬಂದ್ಬಿಟ್ಟು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು, ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತ. ಸೊ ದೇಶದ್ದು ನೋಡಿದ್ವಿ, ಈಗ ಬಂದ್ಬಿಟ್ಟು ರಾಜ್ಯದ್ದು ಕೇಳ್ತಾ ಇದ್ದಾರೆ. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಬಂದ್ಬಿಟ್ಟು ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರೀತಾರೆ. ಸೊ ವಿಧಿ 165 ಅಡ್ವೊಕೇಟ್ ಜನರಲ್ ಅಂತ ಕರೀತಾರೆ. ವಿಧಿ 165 ಗೆಳೆಯರೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ ನ ನೋಡ್ತಾ ಇದೀವಿ. ಗೆಳೆಯರೆ, ಈ ಹಿಂದೆ ಕೂಡ ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕ್ಲಾಸ್ಗಳನ್ನ ಮಾಡಿದೀವಿ. ಈ ಹಿಂದೆ ಮಾಡಿರೋ ಕ್ಲಾಸ್ಗಳ ಲಿಂಕ್ ಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡ್ತಾ ಇದೀವಿ. ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಕ್ಯಾಗ್ ಅಂತ ಕರೀತಾರೆ. CAG, ಕ್ಯಾಗ್. ವಿಧಿ 148. ನೆನಪಲ್ಲಿ ಇಟ್ಕೊಳ್ಳಿ, ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ, ಇವರು ಕೂಡ ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಬರ್ತಾರೆ. ವಿಧಿ 148. ಬನ್ನಿ ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡ್ತಾ ಇದೀವಿ. ಗೆಳೆಯರೆ, ಕೇಂದ್ರ ಲೋಕಸೇವಾ ಆಯೋಗ, UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ವಿಧಿ 315. UPSC ಏನ್ ಮಾಡತ್ತೆ ಅಂದ್ರೆ, ವಿಧಿ 315ರ ಅಡಿಯಲ್ಲಿ IAS, IPS, IRS, IFS ಅಧಿಕಾರಿಗಳನ್ನ ನೇಮಕ ಮಾಡತ್ತೆ. ಗೆಳೆಯರೆ, ಲೋಕಸೇವೆ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ, UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಫ್ ಇಂಡಿಯಾ, ವಿಧಿ 315ರ ಅಡಿಯಲ್ಲಿ IAS, IPS, IFS, IRS ಅಧಿಕಾರಿಗಳನ್ನ ಇದು ನೇಮಕ ಮಾಡತ್ತೆ. ಈ ಆಯೋಗ ನೇಮಕ ಮಾಡತ್ತೆ. ಯಾವ ಆಯೋಗ? ಕೇಂದ್ರ ಲೋಕಸೇವಾ ಆಯೋಗ, ವಿಧಿ 315. ಬನ್ನಿ ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡ್ತಾ ಇದೀವಿ. ಇದರ ಅಡಿಯಲ್ಲಿ ಅಂದ್ರೆ ವಿಧಿ 315ರ ಅಡಿಯಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳು ಬರುತ್ತೆ. ಆಯಾ ರಾಜ್ಯದ ಲೋಕಸೇವಾ ಆಯೋಗಗಳು ಬರುತ್ತೆ. ಸೊ ನಮ್ದು KPSC ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದೇ ರೀತಿ SPSC ಅಂದ್ರೆ ಆಯಾ ಸ್ಟೇಟ್, ಯಾವ ಸ್ಟೇಟ್ ಇರುತ್ತೆ ಆಯಾ ಸ್ಟೇಟ್ ನ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ವಿಧಿ 315ರ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸೊ ನಮ್ಮಲ್ಲಿ KPSC ಏನ್ ಕೆಲಸ ಮಾಡುತ್ತೆ ಅಂದ್ರೆ KS ಅಧಿಕಾರಿಗಳನ್ನ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ KS ಅಧಿಕಾರಿ, FDA ಫಸ್ಟ್ ಡಿವಿಷನ್ ಕ್ಲರ್ಕ್, FDC ಅಥವಾ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂಡ್ SDC ಅಥವಾ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಗಳನ್ನ ನೇಮಕ ಮಾಡತ್ತೆ. ಗೆಳೆಯರೆ, ನೆನಪಲ್ಲಿ ಇಟ್ಕೊಳ್ಳಿ, ಇವರನ್ನ ಅಷ್ಟೇ ನೇಮಕ ಮಾಡಲ್ಲ, ಉನ್ನತ ಅಧಿಕಾರಿಗಳನ್ನ ಕೂಡ KPSC ನೇಮಕ ಮಾಡತ್ತೆ ಗೆಳೆಯರೆ. ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡ್ತಾ ಇದೀವಿ ನಾವು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, NCSC ಅಂತ ಕರೀತಾರೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಇದು ಕೂಡ ಒಂದು ಸಾಂವಿಧಾನಿಕ ಸಂಸ್ಥೆ. NCSC, ನ್ಯಾಷನಲ್ ಕಮಿಷನ್ ಫಾರ್ SCs ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, ವಿಧಿ 338. ನೆನಪಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ನಾವು ಮಾಡ್ತಾ ಇದ್ದೀವಿ ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಸ್ಲೈಡ್ ಕೂಡ, ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಗೆಳೆಯರೆ. ಸೊ ಅದಕ್ಕಾಗಿ ನಾವು ಈ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ ಸ್ಪೆಷಲ್ ಆಗಿ. ಸೊ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, NCSC, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, ವಿಧಿ 338. ಇದು ಒಂದು ಕೂಡ ಸಾಂವಿಧಾನಿಕ ಸಂಸ್ಥೆ. ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡ್ತಾ ಇದೀವಿ. ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ, ಇದು ಒಂದು ಕೂಡ ಸಾಂವಿಧಾನಿಕ ಸಂಸ್ಥೆ. NCST ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ STs, ವಿಧಿ 338 ಕ್ಲಾಸ್ A. ಗೆಳೆಯರೆ, ಈ ಹಿಂದೆ ನಾವು ಪರಿಶಿಷ್ಟ ಜಾತಿಯನ್ನ ನೋಡಿದ್ವಿ. ವಿಧಿ 338 ಪರಿಶಿಷ್ಟ ಜಾತಿ ಆಯೋಗ ಅಂದ್ರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ವಿಧಿ 338. ಇದು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ, ವಿಧಿ 338 ಕ್ಲಾಸ್ A. ಇದೊಂದು ಸಾಂವಿಧಾನಿಕ ಸಂಸ್ಥೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಇದೀವಿ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ಇದು ಒಂದು ಕೂಡ ಸಾಂವಿಧಾನಿಕ ಸಂಸ್ಥೆ. NBC ಅಂತಾರೆ. NBC ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ವಿಧಿ 338 ಕ್ಲಾಸ್ B.
ಗೆಳೆಯರೆ ನೆನಪಲ್ಲಿ ಇಟ್ಕೊಳ್ಳಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ವಿಧಿ 338 ಬಿ ಅಲ್ಲಿ ಬರುತ್ತೆ. ಸೊ 338 ಪರಿಶಿಷ್ಟ ಜಾತಿ, 338 ಕ್ಲಾಸ್ ಎ ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಆಯೋಗ 338 ಕ್ಲಾಸ್ ಬಿ. ಗೆಳೆಯರೆ ನೆನಪಲ್ಲಿರ್ಲಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಇದೀವಿ, ಕೇಂದ್ರ ಚುನಾವಣಾ ಆಯೋಗ ಅಂದ್ರೆ ಇಸಿಐ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದೊಂದು ಸಾಂವಿಧಾನಿಕ ಸಂಸ್ಥೆ. ಯಾವ ವಿಧಿ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಭಾರತ ಸಂವಿಧಾನದ ವಿಧಿ 324 ಅಡಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಕಾರ್ಯವನ್ನ ನಿರ್ವಹಿಸುತ್ತದೆ ಗೆಳೆಯರೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ ಅನ್ನ ನಾವು ನೋಡ್ತಾ ಇದೀವಿ ಗೆಳೆಯರೆ. ರಾಜ್ಯ ಚುನಾವಣಾ ಆಯೋಗಗಳು. ರಾಜ್ಯ ಚುನಾವಣಾ ಆಯೋಗ ಅಂದ್ರೆ SEC, ಸ್ಟೇಟ್ ಎಲೆಕ್ಷನ್ ಕಮಿಷನ್, ವಿಧಿ 243 ಕ್ಲಾಸ್ ಕೆ. ಇದೊಂದು ಸಾಂವಿಧಾನಿಕ ಸಂಸ್ಥೆ. ರಾಜ್ಯ ಚುನಾವಣಾ ಆಯೋಗ ಕೂಡ ಒಂದು ಸಾಂವಿಧಾನಿಕ ಸಂಸ್ಥೆ. SEC ಅಂತಾರೆ, ಅಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಭಾರತ ಸಂವಿಧಾನದ ವಿಧಿ 243 ಕ್ಲಾಸ್ ಕೆ ಅಡಿಯಲ್ಲಿ ರಾಜ್ಯ ಚುನಾವಣಾ ಆಯೋಗಗಳು ಕಾರ್ಯವನ್ನ ನಿರ್ವಹಿಸುತ್ತದೆ ಗೆಳೆಯರೆ. ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀವಿ, ಸರಕು ಸೇವಾ ತೆರಿಗೆ ಮಂಡಳಿ GSTC, ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಕಮಿಷನ್. ಸರಕು ಸೇವಾ ತೆರಿಗೆ ಮಂಡಳಿ, ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಕಮಿಷನ್, ವಿಧಿ 279 ಕ್ಲಾಸ್ ಎ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಭಾರತ ಸಂವಿಧಾನದ ವಿಧಿ 279 ಕ್ಲಾಸ್ ಎ ಅಡಿಯಲ್ಲಿ ಸರಕು ಸೇವಾ ತೆರಿಗೆ ಮಂಡಳಿ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಕೆಲಸವನ್ನ ನಿರ್ವಹಿಸುತ್ತದೆ ಗೆಳೆಯರೆ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡ್ತಾ ಇದೀವಿ ಗೆಳೆಯರೆ. ಸಾಂವಿಧಾನಿಕ ಸಂಸ್ಥೆಯ ನೆಕ್ಸ್ಟ್ ಸ್ಲೈಡ್, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ. ಭಾರತ ಸಂವಿಧಾನದ ವಿಧಿ 350 ಕ್ಲಾಸ್ ಬಿ ಅಡಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಕಾರ್ಯನಿರ್ವಹಿಸುತ್ತಾರೆ. ಇದೊಂದು ಸಾಂವಿಧಾನಿಕ ಸಂಸ್ಥೆ ಗೆಳೆಯರೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಕೇಂದ್ರ ಹಣಕಾಸು ಆಯೋಗ UFC, ಯೂನಿಯನ್ ಫಿನಾನ್ಸ್ ಕಮಿಷನ್. ಕೇಂದ್ರ ಹಣಕಾಸು ಆಯೋಗ UFC, ಯೂನಿಯನ್ ಫಿನಾನ್ಸ್ ಕಮಿಷನ್. ಭಾರತ ಸಂವಿಧಾನದ ವಿಧಿ 280 ಅಡಿಯಲ್ಲಿ ಕೇಂದ್ರ ಹಣಕಾಸು ಆಯೋಗವು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಕೇಂದ್ರ ಹಣಕಾಸು ಆಯೋಗ, ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ಗೆಳೆಯರೆ. ನೆಕ್ಸ್ಟ್ ಬರ್ತಾ ಇರೋದು ರಾಜ್ಯ ಹಣಕಾಸು ಆಯೋಗ ಅಂದ್ರೆ SFC, ಸ್ಟೇಟ್ ಫಿನಾನ್ಸ್ ಕಮಿಷನ್, ವಿಧಿ 243 ಕ್ಲಾಸ್ ಐ ಇಂದ ಕ್ಲಾಸ್ ವೈ. ಇದರ ಅಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗಗಳು ಕೆಲಸವನ್ನ ನಿರ್ವಹಿಸುತ್ತೆ. ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಣಕಾಸಿನ ವಿವರಗಳನ್ನ ಈ ಆಯೋಗಗಳು ನೋಡ್ಕೊಳ್ಳುತ್ತೆ ಗೆಳೆಯರೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದೀವಿ ಭಾರತದ ಸುಪ್ರೀಂ ಕೋರ್ಟ್. ಇದು ಕೂಡ ಒಂದು ಸಾಂವಿಧಾನಿಕ ಸಂಸ್ಥೆ. ಭಾರತದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಭಾರತದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಧಿ 124 ಅಡಿಯಲ್ಲಿ ಇದು ಕಾರ್ಯವನ್ನ ನಿರ್ವಹಿಸುತ್ತದೆ. ಅದೇ ರೀತಿ ರಾಜ್ಯ ಹೈಕೋರ್ಟ್ಗಳು ವಿಧಿ 214 ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ ಗೆಳೆಯರು. ನೋಡಿ, ಭಾರತ ಸಂವಿಧಾನ ವಿಧಿ 224 ಭಾರತದ ಸುಪ್ರೀಂ ಕೋರ್ಟ್ ಅನ್ನ ತಿಳಿಸಿದ್ರೆ, ವಿಧಿ 214 124 ಇಲ್ಲಿ ನಂಬರ್ಸ್ ಗಳು ಚೇಂಜ್ ಆಗಿದೆ ನೋಡ್ಕೊಳ್ಳಿ, 124 214. ಸೊ ಭಾರತ ಸುಪ್ರೀಂ ಕೋರ್ಟ್ ವಿಧಿ 124, ಹೈಕೋರ್ಟ್ಗಳು ವಿಧಿ 214. ಇದರ ಅಡಿಯಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಯಾವ್ದಾವುದು? ಭಾರತದ ಸುಪ್ರೀಂ ಕೋರ್ಟ್ ಮತ್ತೆ ಭಾರತದ ರಾಜ್ಯಗಳ ಹೈಕೋರ್ಟ್ಗಳು. ಗೆಳೆಯರೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಇದೀವಿ ಸಂವಿಧಾನೇತರ ಸಂಸ್ಥೆಗಳು. ಸಾಂವಿಧಾನಿಕ ಸಂಸ್ಥೆಗಳನ್ನ ಇಷ್ಟೊತ್ತು ನಾವು ನೋಡಿದ್ವಿ. ಈಗ ಬಂದ್ಬಿಟ್ಟು ಸಂವಿಧಾನೇತರ ಸಂಸ್ಥೆಗಳನ್ನ ನಾವು ನೋಡ್ತಾ ಇದೀವಿ. ಅದರ ಅಡಿಯಲ್ಲಿ ಬರುತ್ತೆ ಲೋಕಪಾಲ್ ಮತ್ತು ಲೋಕಾಯುಕ್ತ, ಇವೆರಡು ಸಂವಿಧಾನೇತರ ಸಂಸ್ಥೆಗಳು. ನೆಕ್ಸ್ಟ್ ಬರುತ್ತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. 1993ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. 1993ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಯಾವುದು? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಇದೊಂದು ಸಂವಿಧಾನೇತರ ಸಂಸ್ಥೆಗಳು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ SHRC, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದೊಂದು ಸಂವಿಧಾನೇತರ ಸಂಸ್ಥೆ. ನೆಕ್ಸ್ಟ್ ನೋಡ್ತಾ ಇರೋದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. 2005ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಗೆಳೆಯರೆ, ಮಾನವ ಹಕ್ಕುಗಳ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳು ಫೈಟ್ ಮಾಡುತ್ತೆ. ಅದೇ ರೀತಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ರಾಷ್ಟ್ರದಲ್ಲಿ ಬರುವಂತಹ ವಿಪತ್ತುಗಳು, ಪ್ರವಾಹಗಳು, ಭೂಕಂಪಗಳ ಬಗ್ಗೆ ಈ ಪ್ರಾಧಿಕಾರ ವಿಪತ್ತುಗಳನ್ನ ನಿರ್ವಹಣೆಯನ್ನ ಮಾಡುತ್ತೆ ಗೆಳೆಯರೆ. NDMA ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ 2005ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ.
ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ SDMA, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ರಾಷ್ಟ್ರದಲ್ಲಿ ಯಾವ ರೀತಿಯದು ರಾಷ್ಟ್ರ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೆಲಸ ಮಾಡುತ್ತೋ ರಾಜ್ಯದಲ್ಲಿ ಅದೇ ರೀತಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಫ್ಲಡ್ ಬಂದಾಗ, ಭೂಕಂಪಗಳಾದಾಗ, ಕೆಲವೊಂದು ನೆರೆ ಹಾವಳಿಗಳು ಬಂದಾಗ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾರ್ಯವನ್ನ ನಿರ್ವಹಿಸುತ್ತದೆ ಗೆಳೆಯರೆ. ಕೇಂದ್ರ ಮಾಹಿತಿ ಆಯೋಗ CIC, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಕೇಂದ್ರ ಮಾಹಿತಿ ಆಯೋಗ ಮಾಹಿತಿಯನ್ನು ಕೊಡುವಂತ ಅಧಿಕಾರವನ್ನ ಹೊಂದಿದೆ. ಯಾವುದೇ ಮಾಹಿತಿಯನ್ನಾದರೂ ಕೇಂದ್ರ ಮಾಹಿತಿ ಆಯೋಗ ನೀಡಬಹುದು. ಸೊ CIC ಅಂದ್ರೆ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್. ಯಾವುದೇ ಮಾಹಿತಿ ಅಂದ್ರೆ ದೇಶಕ್ಕೆ ಕುತ್ತು ಬರುವಂತ ಮಾಹಿತಿಯನ್ನು ಯಾವುದು ಹೇಳಲ್ಲ, ಬೇರೆ ಯಾವ್ದಾದ್ರು ಮಾಹಿತಿಗಳಿದ್ರೆ ಕೊಡ್ತಾರೆ ಗೆಳೆಯರೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ರಾಜ್ಯ ಮಾಹಿತಿ ಆಯೋಗ SIC, ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್. ಇದೊಂದು ಸಂವಿಧಾನೇತರ ಸಂಸ್ಥೆಗಳು. ರಾಜ್ಯ ಮಾಹಿತಿ ಆಯೋಗ ಅದೇ ರೀತಿ ಮಾಹಿತಿ ಹಕ್ಕು ಕಾಯ್ದೆ 2005 ಅಡಿಯಲ್ಲಿ RTI ನೀವು ಫೈಲ್ ಮಾಡ್ಕೋಬಹುದು. RTI ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. RTI ಅಡಿಯಲ್ಲಿ ನೀವು ರಾಜ್ಯ ಸರ್ಕಾರದಿಂದ ಅಥವಾ ರಾಷ್ಟ್ರದಿಂದ ಮಾಹಿತಿಯನ್ನ ಕೇಳಬಹುದು. ಮಾಹಿತಿ ಕಾನ್ಫಿಡೆನ್ಷಿಯಲ್ ಇದ್ರೆ ನಿಮ್ಗೆ ಕೊಡಲ್ಲ. ಕೊಡಬಹುದಾದಂತ ಮಾಹಿತಿಗಳನ್ನ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಮಾಹಿತಿ ಹಕ್ಕು ಕಾಯ್ದೆ 2005 ಅಡಿಯಲ್ಲಿ ಅವರು ನಿಮಗೆ ಮಾಹಿತಿಯನ್ನ ನೀಡ್ತಾರೆ ಗೆಳೆಯರೆ. ನೆಕ್ಸ್ಟ್ ಸಂವಿಧಾನೇತರ ಸಂಸ್ಥೆಗಳಲ್ಲಿ ಕೇಂದ್ರೀಯ ತನಿಖಾ ದಳ ಬರುತ್ತೆ. CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಕೇಂದ್ರೀಯ ತನಿಖಾ ದಳ ಸಂವಿಧಾನೇತರ ಸಂಸ್ಥೆಗಳಲ್ಲಿ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ರಾಷ್ಟ್ರೀಯ ತನಿಖಾ ದಳ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಗೆಳೆಯರೆ, ಉಗ್ರ ಸಂಘಟನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇವ್ರ ಹತ್ರ ಇರುತ್ತೆ. ಯಾರ ಹತ್ರ? ರಾಷ್ಟ್ರೀಯ ತನಿಖಾ ದಳದ ಹತ್ತಿರ ಉಗ್ರ ಸಂಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ ಗೆಳೆಯರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಗೆಳೆಯರೆ, ನೆಕ್ಸ್ಟ್ ಬರ್ತಾ ಇರೋದು ಕೇಂದ್ರೀಯ ಜಾಗೃತ ಅಥವಾ ವಿಚಕ್ಷಣ ಆಯೋಗ ಅಂದ್ರೆ CVC, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇದು ಕೂಡ ಒಂದು ಸಂವಿಧಾನೇತರ ಸಂಸ್ಥೆ, ಕೇಂದ್ರೀಯ ಜಾಗೃತ ಅಥವಾ ವಿಚಕ್ಷಣ ಆಯೋಗ. ನೆಕ್ಸ್ಟ್ ಬರ್ತಾ ಇರೋದು ರಾಜ್ಯ ಮಹಿಳಾ ಆಯೋಗ. ಗೆಳೆಯರೆ, ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ರಾಜ್ಯ ಮಹಿಳಾ ಆಯೋಗ ಇವೆರಡು ಕೂಡ ಸಂವಿಧಾನೇತರ ಸಂಸ್ಥೆಗಳು. ನ್ಯಾಷನಲ್ ಆರ್ ಸ್ಟೇಟ್ ಕಮಿಷನ್ ಫಾರ್ ವುಮೆನ್ ಅಂತ ಕರೀತಾರೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ನೀತಿ ಆಯೋಗ. ಗೆಳೆಯರೆ, ನೀತಿ ಆಯೋಗ 2015 ಆಗುತ್ತೆ. ಇದಕ್ಕಿಂತ ಮುಂಚೆ ಯೋಜನಾ ಆಯೋಗ ಅಂತ ಇರುತ್ತೆ. 1951 ಎಸ್ಟಾಬ್ಲಿಷ್ ಆಗಿರೋದು ಯೋಜನಾ ಆಯೋಗ ಇರುತ್ತೆ. ಅದ್ರ ನೆಕ್ಸ್ಟ್ 2014 ಅಂದ್ರೆ 2015 ನೀತಿ ಆಯೋಗ ಅಂತ ಕನ್ವರ್ಟ್ ಮಾಡಿ ನೀತಿ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರೀತಾರೆ ನೀತಿ ಆಯೋಗನ. 2015 ಎಸ್ಟಾಬ್ಲಿಷ್ ಆಗುತ್ತೆ. ಇದೊಂದು ಸಂವಿಧಾನೇತರ ಸಂಸ್ಥೆ. ಅದೇ ರೀತಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ NCM ಅಂತ ಕರೀತಾರೆ, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್. ಇದು ಒಂದು ಕೂಡ ಸಂವಿಧಾನೇತರ ಸಂಸ್ಥೆ ಗೆಳೆಯರೆ. ನಿಮಗೆ ನಮ್ಮ ಕ್ಲಾಸ್ಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಗೆಳೆಯರೆ, ಪ್ರತಿಯೊಂದು ವಿಡಿಯೋಗಳ ಹಿಂದೆ ನಮ್ಮ ಸೆಲ್ಫಿ ಕ್ಲಾಸಸ್ ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು PDF ನ ಅಪ್ಲೋಡ್ ಮಾಡ್ತಾ ಇದೀವಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಸೆಲ್ಫಿ ಕ್ಲಾಸಸ್ ನ ಟೆಲಿಗ್ರಾಮ್ ಲಿಂಕ್ ನ ಕೊಟ್ಟಿದ್ದೀನಿ. ಆ ಲಿಂಕ್ಗೆ ಹೋಗೋ ಮುಖಾಂತರ ತಾವು ನಮ್ಮ ಸೆಲ್ಫಿ ಕ್ಲಾಸಸ್ ನ ಜಾಯ್ನ್ ಆಗಿ ಅಲ್ಲಿ ತಾವು PDF ನ ಪಡ್ಕೋಬಹುದು ಗೆಳೆಯರೆ. ಅದೇ ರೀತಿ ನಮ್ಮ ಕ್ಲಾಸ್ಗಳ ಬಗ್ಗೆ ಅಥವಾ ನಾವು ತಿಳಿಸ್ಕೊಟ್ಟಂತ ಮಾಹಿತಿಗಳ ಬಗ್ಗೆ ತಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳು, ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನ ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.